ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಿರಂತರವಾಗಿ ಚಟುವಟಿಕೆಯಿಂದ ಇರತಕ್ಕಂಥ ಗ್ರಾಮ ಪಂಚಾಯಿತಿ ಇದು. ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಇಲ್ಲಿ ಪ್ರಗತಿಯನ್ನು ಕಂಡಿರ್ತಕ್ಕಂಥದ್ದು. ಡಾಕ್ಟರ್ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಕೂಡ ತುಂಬ ಸಹಕಾರವನ್ನು ಕೊಟ್ಟು, ವಿಶೇಷವಾಗಿ ನಮ್ಮ PDO ರಾಜೇಶ್ ಅಷ್ಟೇ ದಕ್ಷ ಅಧಿಕಾರಿ, ಎಲ್ಲರನ್ನು ಕೂಡ ಸರ್ಕಾರದಿಂದ ಏನೇನು ಬರ್ತದೋ ಅವನ್ನು ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಇದು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೇ ಇದು ವಿಶಿಷ್ಟವಾದಂಥ ಗ್ರಾಮ ಪಂಚಾಯತಿ ಕಟ್ಟಡ. ಯಾವ ರೀತಿ ಮಿನಿ ವಿಧಾನಸೌಧದಲ್ಲಿ ಅನೇಕ ಇಲಾಖೆಗಳು ಬರ್ತಾವೋ ಆ ರೀತಿಯಾಗಿ ಇವತ್ತು ಇಲ್ಲಿ ಅನೇಕ ಇಲಾಖೆಗಳನ್ನು ಒಂದೇ ಸೂರಿನಡಿಯಲ್ಲಿ ತಗೊಂಬಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾವು ನೂತನ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ಭಾಳ ವಿಶಾಲವಾದಂಥ ಅಂಬೇಡ್ಕರ್ ಭವನ, ಅಲ್ಲಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ತದೆ. ಅಲ್ಲಿ ಸಣ್ಣ ಪುಟ್ಟ ಮದುವೆಗಳು, ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ಬಡವರಿಗೆಲ್ಲ ಕೂಡ ಕಡಿಮೆ ದರದಲ್ಲಿ. ಇನ್ನು ಮೇಲ್ಗಡೆ ಇನ್ನೊಂದು ಮಹಡಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಊಟದ ವ್ಯವಸ್ಥೆಗೆ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಆರೋಗ್ಯ ಕೇಂದ್ರ ಉಪಕೇಂದ್ರವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಒಟ್ಟಾರೆ ಈ ಒಂದು ಬಸ್ ಸ್ಟ್ಯಾಂಡನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಒಟ್ಟಾರೆ ಈ ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ಇಲ್ಲಿ ಏನು ಕೆಲಸಗಳು ಮಾಡಿದೆ, ಇದು ನನ್ನ ಕ್ಷೇತ್ರಕ್ಕಲ್ಲ, ಬೇರೆ ಜಿಲ್ಲೆಗಳು ಕೂಡ ಇದು ಮಾದರಿಯಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ಗಾಂಧಿ ಪುರಸ್ಕಾರ ಪ್ರಶಸ್ತಿಗಳನ್ನು ಕೂಡ ಈ ಪಂಚಾಯಿತಿ ಸತತವಾಗಿ ತಗೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಇನ್ನೇನು ಅವರ ಅವಧಿ ಮುಗಿಯುವಂಥ ಅಂತಿಮ ದಿನ ಕೂಡ ಇವತ್ತು ಈ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಅವರ ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ಈಗೇನು ಹಾಲಿ ನಮ್ಮ ಸದಸ್ಯರಿದ್ದಾರೋ ಮುಂದೆ ಆಗ್ತಕ್ಕಂಥ ಮುಂದಿನ ಚುನಾವಣೆ ಆಗೋವರೆಗೂ ಈ ಕ್ಷೇತ್ರದಲ್ಲಿ ಈ ಒಂದು ಪಂಚಾಯತಿಯಲ್ಲಿ ಏನು ಕೆಲಸ ಕಾರ್ಯ ಆಗಬೇಕು, ಅವರ ಸಹಕಾರದೊಂದಿಗೆ ಅವರ ಏನು ಹೇಳ್ತಾರೋ ಆ ಕೆಲಸಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾರು ಕೂಡ ಮಾಜಿ ಆದ್ವಿ ಅಂತ ಹೇಳಿ ಆ ಇಂಜರಿಯೋದು ಬೇಡ. ಇವಾಗ ಏನು ಕೆಲಸ ಮಾಡ್ತಾಯಿದ್ದೀರೋ ಅದನ್ನು ಅದೇ ರೀತಿ ಗ್ರಾಮದ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. 5 ವರ್ಷದ ಅವಧಿಯಲ್ಲಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಾನು, ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾವ್ರೆ. ನೋಡ್ರಿ, ಒಂದು ಒಳ್ಳೆಯ ಕೆಲಸ ಮಾಡೋವಾಗ ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಯಾವತ್ತೂ ಕೂಡ ಮರದಲ್ಲಿ ಒಳ್ಳೆ ಹಣ್ಣಿಗೆ ಕಲ್ಲು ಹೊಡೆಯುವಂಥದ್ದು. ಅದಕ್ಕೆ ನಾವು ಯಾವುದು ಕೂಡ ಹಿಂದೆ ಮುಂದೆ ನೋಡದೆ ಉತ್ತಮವಾದ ಕೆಲಸಗಳನ್ನು ಮಾಡಬೇಕು. ಯಾಕಂದರೆ ಅವ್ರು ಮುಖಸ್ತುತಿ ಮಾಡ್ತೀನಿ ಅಂತಲ್ಲ, ಇವತ್ತು ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬೆನ್ನತ್ತಿ ನನ್ನ ಹತ್ರನೇ ಬಂದು ನಮ್ಮೂರು ಕೆಲಸಗಳಾಗಿಲ್ಲ ಅಂಥೇಳಿ ಅನೇಕ ಕೆಲಸಗಳನ್ನು ಮಾಡಿರೋದು. ಕಸ ಘಟಕ ಇರ್ತಕ್ಕಂಥದ್ದು ಇರ್ಬೋದು. ಈಗ ಇನ್ನೊಂದು ಬರ್ನಿಂಗ್ ಸೆಂಟ್ರಿಗೂ ಕೂಡ ಅದಕ್ಕೂ ಕೂಡ ಅನುದಾನ ಕೊಡಬೇಕು, ಅದಕ್ಕೆ ಮಾಡಬೇಕು ಅಂತ ನಾನು NDAಯಿಂದ ಕೂಡ ಅದಕ್ಕೆ ಅದು ಜಾಗ ಮಂಜೂರಾದ ತಕ್ಷಣವೇ ಅದಕ್ಕೆ ಹೆಚ್ಚಿನ ಅನುದಾನ ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಒಟ್ಟಾರೆ ಈ ಥರ ಪಂಚಾಯತಿಗಳಲ್ಲಿ ಬೆನ್ನತ್ತಿ ಕೆಲಸ ಮಾಡಿಸ್ಕೊಂಡು ಹೋದರೆ ಖಂಡಿತವಾಗಿ ಕೂಡ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಡಾಕ್ಟರ್ ರಮೇಶ್ ಅವರು ಒಂದು ಅಭಿವೃದ್ಧಿಶೀಲ ಜನಪರ ಕಾಳಜಿ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ. ವಿಶ್ವನಾಥ್ ಅವರ ಸಹಕಾರ ಇರೋದ್ರಿಂದ ನಾವು ಇಷ್ಟೆಲ್ಲ ಮಾಡಿದೆ ಅನ್ನೋದು ಅವರು ಅವತ್ತಿಂದಾನೇ ಹೇಳ್ಕೊಂಡ್ಬರ್ತಾರೆ. ನಾವು ಪರಸ್ಪರ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಮತ್ತು ಪಂಚಾಯತಿಯಿಂದ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಅವರೆಲ್ಲ ಕೂಡ. ನಾನು ಕೂಡ ಎಲ್ಲ ಪಂಚಾಯತಿಗಳಿಗೂ ಸಹಕಾರವನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಸಹಕಾರವನ್ನು ಕೊಟ್ಟಿರ್ಬೋದು. ಯಾಕಂದರೆ ಅವ್ರು ಬಂದು ಮನೆ ಹತ್ರ ಕುತ್ಕೊಂಡು ಹಗಲು ರಾತ್ರಿ ನಮಗಿಂತ ಕೆಲಸ ಬೇಕು ಅಂತ ತೊಗೊಂಡೋಗ್ತಾರಲ್ಲ, ಅದು ಬೇಕಾಗಿರ್ತಕ್ಕಂಥ. ಪಂಚಾಯತಿ ಚುನಾವಣೆಗಳು ಈಗ ಆಗತ್ತಾ ಹೇಗೆ? ಸ್ಥಳೀಯ ಚುನಾವಣೆಗಳಿಗೆ ಆಗಿಲ್ಲ ಇದುವರೆಗೂ ಕೂಡ, ಇದು GBA ಸೇರುತ್ತೆ ಅನ್ನೋ ಒಂದು ಗೊಂದಲಗಳ ಸಾಕಷ್ಟಿದೆ. ಇಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಈಗಾಗಲೇ 5 ವರ್ಷ ತಡ ಆಗಿದೆ ಚುನಾವಣೆಗಳು. ನಾನು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದೆ ನಾನು ಅಸೆಂಬ್ಲಿಯಲ್ಲಿ. ಈಗಾಗಲೇ ಸರ್ಕಾರದಿಂದ ಕೂಡ DC-ಗಳಿಗೆ ಸೂಚನೆ ಹೋಗಿದೆ. ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಡಿಲಿಮಿಟೇಷನ್ ಇರ್ಬೋದು ಮತ್ತು ಏನೇನು ತಯಾರಿ ಮಾಡಬೇಕು ಎಲ್ಲ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಮುಂದೆ ಅದು ಸರ್ಕಾರ, ಯಾಕಂದರೆ ಈಗ ZPನೂ ಇಲ್ಲ, TPನೂ ಇಲ್ಲ, ಗ್ರಾಮ ಪಂಚಾಯತಿನೂ ಇಲ್ಲ, ನಗರಸಭೆನೂ ಇಲ್ಲ, ಕಾರ್ಪೊರೇಷನೂ ಇಲ್ಲ ಅಂತಂದರೆ ಕೇವಲ MLAಗಳಿಂದ ಇಡೀ ಕ್ಷೇತ್ರ ನಡೆಸೋದು ಭಾಳ ಕಷ್ಟ ಆಗ್ತದೆ. ಚುನಾವಣೆ ಕೂಡ ಬರ್ತದೆ. ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡಲಿಲ್ಲ ಅಂದರೆ ನಿಮಗೆ ಫೈನಾನ್ಸು ಯಾವುದು 16ನೇ ಹಣಕಾಸಿನ ಹಣ ಕೂಡ ಬರೋದಿಲ್ಲ. ಇಡೀ ರಾಜ್ಯಕ್ಕೆ ಇವತ್ತು ನಮಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿಲ್ಲ, ಯಾಕಂದರೆ ಸ್ಥಳೀಯ ಸಂಸ್ಥೆಗಳಿಲ್ಲದೆ ಕಾರಣಕ್ಕೋಸ್ಕರ. ಮತ್ತು ಇವತ್ತು ನಾವು ಏನು ರಾಮ್ಜಿದು ಈಗ ನರೇಗಾದ ಹೊಸ ರೂಪ ಏನು ಬಂದಿದೆ, ಅದನ್ನು ಮಾಡಬೇಕು ಅಂದರೂ ಕೂಡ ಪಂಚಾಯತಿ ಅಧಿಕಾರದಲ್ಲಿರೋದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಈಗ ಹೆಚ್ಚುವರಿ ಅನುದಾನವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿರೋದ್ರಿಂದ ಗ್ರಾಮದ ಒಳಗಡೆ ಇರ್ತಕ್ಕಂಥ ಕೆಲಸಗಳು ಸ್ಥಗಿತ ಆಗ್ತವೆ. ಪ್ರತಿಯೊಂದಕ್ಕೂ ಕೂಡ ಚರಂಡಿ ಎತ್ತೋದಕ್ಕೂ, ಲೈಟ್ಗೆ, ನಲ್ಲಿ ನೀರಿಗೆ MLA ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ನಮಗೂ ಕೂಡ ಕಷ್ಟ ಆಗ್ತದೆ. ಸೊ ಆದಷ್ಟು ಬೇಗ ಚುನಾವಣೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ಇವತ್ತು ತಾವು ಹೇಳ್ದಂಗೆ GBAಗೆ ಸೇರಿಸ್ತಾರೋ ಇಲ್ಲೋ ಅಂತೇಳಿ, GBA ಎಲೆಕ್ಷನ್ ಆಗೋವರೆಗೂ ಕೂಡ
ಹೊಸದು ಯಾವುದೇ ಒಂದೇ ಒಂದು ಹಳ್ಳಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಆಫ್ ಅಥಾರಿಟಿಗೆ ಸೇರಿಸಲ್ಲ.